ಮುಖ್ಯಸ್ಥ ಆತನ ಕುಟುಂಬ ಈಗ ಬ್ರಿಟನ್ಗೆ ಪಲಾಯನಗೊಂಡಿದೆ. ಅಸೀಂ ಮುನೀರ್ ಈತನಿಂದನೇ ಸ್ಟಾರ್ಟ್ ಆಗಿರುವಂಥದ್ದು. ಓಪನ್ ಆಗಿ ಭಾಷಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈತ ಹೇಳಿರುವಂತಹ ಹೇಳಿಕೆ ಅಲ್ಲಿರುವಂತಹ ಭಯೋತ್ಪಾದನೆ ಚಟುವಟಿಕೆ ನಡೆಸ್ತಾ ಇರುವಂತಹ ಭಯೋತ್ಪಾದಕರಿಗೆ ನೆರವಾಗಿರುವಂಥದ್ದು, ಒಂಥರ ಧೈರ್ಯ ತುಂಬಿರುವಂಥದ್ದು. ಇದೇ ಮುನೀರ್ ಹೇಳಿಕೆ. ಇದಾದ ಮೇಲೆ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು. ಈಗ ಭಾರತ ಅದಕ್ಕೆ ಪ್ರತ್ಯುತ್ತರ ಕೊಡುವಂಥ ನಿಟ್ಟಿನಲ್ಲಿ ಸಕಲ ರೀತಿಯಾದಂತಹ ಎಲ್ಲ ರೀತಿ ತಯಾರಿ ಮಾಡಿಕೊಂಡಿದೆ. ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಕೂಡ ಆಗಬಹುದು. ಆದರೆ ನಮಗೂ ಕೂಡ ವಿಶ್ವದ ಜಾಗತಿಕ ನಾಯಕರು ಕೂಡ ಸಪೋರ್ಟ್ಗೆ ಬರ್ತಾ ಇದ್ದಾರೆ. ಇದೆಲ್ಲ ತಿಳಿತಾ ಇದ್ದಂತೆ ಈಗ ಪಾಕಿಸ್ತಾನಕ್ಕೆ ಡವಡವ ಶುರುವಾಗಿದೆ. ದಂಡ ಧೈರ್ಯ ಏನೋ ಬರೋದು, ಬಾರ್ಡರ್ನಲ್ಲಿ ಕೂತ್ಕೊಂಡು ಗುಂಡು ಹಾರಿಸೋದು, ಮತ್ತೊಂದು ಮಗದೊಂದು ಮಾಡೋದು. ಸೊ ಈಗ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಈ ಪಾಕ್ ಸೇನಾ ಮುಖ್ಯಸ್ಥ ಆತನ ಕುಟುಂಬ ಬ್ರಿಟನ್ಗೆ ಪಲಾಯನಗೊಂಡಿದೆ. ಅಸೀಂ ಮುನೀರ್ ಆತನ ಕುಟುಂಬ ಶಿಫ್ಟ್ ಆಗಿದೆ ಬ್ರಿಟನ್ಗೆ. ನ್ಯೂ ಜೆರ್ಸಿಗೆ ಅಸೀಂ ಫ್ಯಾಮಿಲಿ ಶಿಫ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಖಾಸಗಿ ಏರ್ಕ್ರಾಫ್ಟ್ಗಳಲ್ಲಿ ಬ್ರಿಟನ್ಗೆ ದೌಡಾಯಿಸಲಾಗಿದೆ. ಶಾಹಿರ್ ಶಾಮ್ಶದ್ ಮಿರ್ಜಾ ಕುಟುಂಬ ವಿದೇಶಕ್ಕೆ. ನೋಡಿ, ಎಲ್ಲ ಮಾಡೋದಿಷ್ಟೇ. ಭಾರತದ ಮೇಲೆ ಯುದ್ಧಕ್ಕೋ ಮತ್ತೊಂದಕ್ಕೋ ಅಪ್ರಚೋದಿತ ಗುಂಡಿನ ದಾಳಿ, ಭಯೋತ್ಪಾದನೆ ಮಾಡೋದು, ಅಲ್ಲಿಂದ ಹಾಗಾದ್ರೆ ಅಲ್ಲಿಂದ ಪಲಾಯನಗೊಳ್ಳುವಂಥದ್ದು. ಇವರ ಪರಿಸ್ಥಿತಿ ಹೀಗಾದ್ರೆ ಮುಂದೇನು ಎನ್ನುವಂಥ ಪ್ರಶ್ನೆ ಪಾಕಿಸ್ತಾನದ ಸಾರ್ವಜನಿಕರಿಗೆ ಈಗ ಕಂಗಾಲಾಗಿ ಹೋಗಿದೆ. ಇನ್ನು ಪಹಲ್ಗಾಮ್ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಹಸ್ತಕ್ಷೇಪಕ್ಕೆ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ನೋಡಿ, ಜಾಗತಿಕ ನಾಯಕರು ಎಲ್ಲರೂ ಕೂಡ ಭಾರತಕ್ಕೆ ಸಪೋರ್ಟ್ ಆಗಿದೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಅವರು. ಯಾವುದೇ ಕಾರಣಕ್ಕೂ ಕೂಡ ನಾವು ಪಾಕಿಸ್ತಾನ ಹಾಗೆ ಭಾರತ ನಡುವೆ ಹಸ್ತಕ್ಷೇಪ ಮಾಡಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನರಮೇಧದ ಬಗ್ಗೆ ಅಮೆರಿಕದ ಅಧ್ಯಕ್ಷರ ಮೊದಲ ಪ್ರತಿಕ್ರಿಯೆ ಇದು. ಅದು ಅತ್ಯಂತ ಘೋರ ಕೃತ್ಯ. ಡೊನಾಲ್ಡ್ ಟ್ರಂಪ್ ನಾನು ಭಾರತ ಪಾಕಿಸ್ತಾನ ಎರಡು ದೇಶಗಳಿಗೆ ಹತ್ತಿರದವನು ಅಂತ ಹೇಳ್ತಿದ್ದಾರೆ. ಸಾವಿರಾರು ವರ್ಷಗಳಿಂದ ಕಾಶ್ಮೀರದಲ್ಲಿ ಸಂಘರ್ಷವಿದೆ. ಬರೀ ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದ್ದಾರೆ ಕೇಳಿ. I'm very close to India and I'm very close to Pakistan, as you know. They've had that fight for 1,000 years in Kashmir. Kashmir's been going on for 1,000 years, probably longer than that. And it was a bad one yesterday. It was a bad one. Over 30 people. Are you concerned that there's now tensions on the border between them? Are you concerned that, how are you concerned that you're about that? Well, there have been tensions on that border for 1,500 years. So, you know, same as it's been. But they'll get it figured out one way or the other. I'm sure that I know both leaders. There's great tension between Pakistan and India, but there always has been. So you're back in Kashmir. Any message for them? Are you going to be talking to them? I'm very close to India and I'm very close to Pakistan, as you know. They've had that fight for 1,000 years in Kashmir. ಆತನ ಕುಟುಂಬ ಈಗ ಬ್ರಿಟನ್ಗೆ ಪಲಾಯನಗೊಂಡಿದೆ. ಅಸೀಂ ಮುನೀರ್ ಈತನಿಂದನೇ ಸ್ಟಾರ್ಟ್ ಆಗಿರುವಂಥದ್ದು. ಓಪನ್ ಆಗಿ ಭಾಷಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈತ ಹೇಳಿರುವಂತಹ ಹೇಳಿಕೆ ಅಲ್ಲಿರುವಂತಹ ಭಯೋತ್ಪಾದನೆ ಚಟುವಟಿಕೆ ನಡೆಸ್ತಾ ಇರುವಂತಹ ಭಯೋತ್ಪಾದಕರಿಗೆ ನೆರವಾಗಿರುವಂಥದ್ದು, ಒಂಥರ ಧೈರ್ಯ ತುಂಬಿರುವಂಥದ್ದು. ಇದೇ ಮುನೀರ್ ಹೇಳಿಕೆ. ಇದಾದ ಮೇಲೆ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು. ಈಗ ಭಾರತ ಅದಕ್ಕೆ ಪ್ರತ್ಯುತ್ತರ ಕೊಡುವಂಥ ನಿಟ್ಟಿನಲ್ಲಿ ಸಕಲ ರೀತಿಯಾದಂತಹ ಎಲ್ಲ ರೀತಿ ತಯಾರಿ ಮಾಡಿಕೊಂಡಿದೆ. ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಕೂಡ ಆಗಬಹುದು. ಆದರೆ ನಮಗೂ ಕೂಡ ವಿಶ್ವದ ಜಾಗತಿಕ ನಾಯಕರು ಕೂಡ ಸಪೋರ್ಟ್ಗೆ ಬರ್ತಾ ಇದ್ದಾರೆ. ಇದೆಲ್ಲ ತಿಳಿತಾ ಇದ್ದಂತೆ ಈಗ ಪಾಕಿಸ್ತಾನಕ್ಕೆ ಡವಡವ ಶುರುವಾಗಿದೆ. ದಂಡ ಧೈರ್ಯ ಏನೋ ಬರೋದು, ಬಾರ್ಡರ್ನಲ್ಲಿ ಕೂತ್ಕೊಂಡು ಗುಂಡು ಹಾರಿಸೋದು, ಮತ್ತೊಂದು ಮಗದೊಂದು ಮಾಡೋದು. ಸೊ ಈಗ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಈ ಪಾಕ್ ಸೇನಾ ಮುಖ್ಯಸ್ಥ ಆತನ ಕುಟುಂಬ ಬ್ರಿಟನ್ಗೆ ಪಲಾಯನಗೊಂಡಿದೆ. ಅಸೀಂ ಮುನೀರ್ ಆತನ ಕುಟುಂಬ ಶಿಫ್ಟ್ ಆಗಿದೆ ಬ್ರಿಟನ್ಗೆ. ನ್ಯೂ ಜೆರ್ಸಿಗೆ ಅಸೀಂ ಫ್ಯಾಮಿಲಿ ಶಿಫ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಖಾಸಗಿ ಏರ್ಕ್ರಾಫ್ಟ್ಗಳಲ್ಲಿ ಬ್ರಿಟನ್ಗೆ ದೌಡಾಯಿಸಲಾಗಿದೆ. ಶಾಹಿರ್ ಶಾಮ್ಶದ್ ಮಿರ್ಜಾ ಕುಟುಂಬ ವಿದೇಶಕ್ಕೆ. ನೋಡಿ, ಎಲ್ಲ ಮಾಡೋದಿಷ್ಟೇ. ಭಾರತದ ಮೇಲೆ ಯುದ್ಧಕ್ಕೋ ಮತ್ತೊಂದಕ್ಕೋ ಅಪ್ರಚೋದಿತ ಗುಂಡಿನ ದಾಳಿ, ಭಯೋತ್ಪಾದನೆ ಮಾಡೋದು, ಅಲ್ಲಿಂದ ಹಾಗಾದ್ರೆ ಅಲ್ಲಿಂದ ಪಲಾಯನಗೊಳ್ಳುವಂಥದ್ದು. ಇವರ ಪರಿಸ್ಥಿತಿ ಹೀಗಾದ್ರೆ ಮುಂದೇನು ಎನ್ನುವಂಥ ಪ್ರಶ್ನೆ ಪಾಕಿಸ್ತಾನದ ಸಾರ್ವಜನಿಕರಿಗೆ ಈಗ ಕಂಗಾಲಾಗಿ ಹೋಗಿದೆ. ಇನ್ನು ಪಹಲ್ಗಾಮ್ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಹಸ್ತಕ್ಷೇಪಕ್ಕೆ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ನೋಡಿ, ಜಾಗತಿಕ ನಾಯಕರು ಎಲ್ಲರೂ ಕೂಡ ಭಾರತಕ್ಕೆ ಸಪೋರ್ಟ್ ಆಗಿದೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಅವರು. ಯಾವುದೇ ಕಾರಣಕ್ಕೂ ಕೂಡ ನಾವು ಪಾಕಿಸ್ತಾನ ಹಾಗೆ ಭಾರತ ನಡುವೆ ಹಸ್ತಕ್ಷೇಪ ಮಾಡಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನರಮೇಧದ ಬಗ್ಗೆ ಅಮೆರಿಕದ ಅಧ್ಯಕ್ಷರ ಮೊದಲ ಪ್ರತಿಕ್ರಿಯೆ ಇದು.
ಅದು ಅತ್ಯಂತ ಘೋರ ಕೃತ್ಯ. ಡೊನಾಲ್ಡ್ ಟ್ರಂಪ್ ನಾನು ಭಾರತ ಪಾಕಿಸ್ತಾನ ಎರಡು ದೇಶಗಳಿಗೆ ಹತ್ತಿರದವನು ಅಂತ ಹೇಳ್ತಿದ್ದಾರೆ. ಸಾವಿರಾರು ವರ್ಷಗಳಿಂದ ಕಾಶ್ಮೀರದಲ್ಲಿ ಸಂಘರ್ಷವಿದೆ. ಬರೀ ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದ್ದಾರೆ ಕೇಳಿ. back in Kashmir. Any message for them? Are you going to be talking to Well, them? I'm very close to India and I'm very close to Pakistan, as you know. They've had that fight for 1,000 years in Kashmir. Kashmir's been going on for 1,000 years, probably longer than that. And it was a bad one yesterday. It was a bad one. Over 30 people. Are you concerned that there's now tensions on the border between them? Are you concerned that how are you continue about Well, that? there have been tensions on that border for 1,500 years. So, you know, the same as it's been. But they'll get it figured out one way or the other. I'm sure that I know both leaders. There's great tension between Pakistan and India, but there always has been. Back in Kashmir. Any message for them? Are you going to be talking to Well, I'm them? very close to India and I'm very close to Pakistan, as you know. They've had that fight for 1,000 years in Kashmir. ಇದ್ದು ಸಂಪೂರ್ಣ ಚಿತ್ರಣವನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಡೇ 1 ನಿಂದಲೂ ಕೂಡ ಮಾಡ್ತಾ ಇದೆ. ಈಗಲೂ ಕೂಡ ನಾವು ಗ್ರೌಂಡ್ ಅಲ್ಲಿದ್ದು ಸಂಪೂರ್ಣವಾದಂತಹ ಇಲ್ಲಿನ ಕಾಶ್ಮೀರದ ವಸ್ತುಸ್ಥಿತಿಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್, ನಮಸ್ಕಾರ. ಇಷ್ಟೇನಿಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕಂಗೆಟ್ಟ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿದೆ ಈಗ ಪಾಪಿ ಪಾಕಿಸ್ತಾನ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿ ಕೂಡ ನಡೆಸಲಾಗಿದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯ ಬಳಿ ಫೈರಿಂಗ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡೂ ಕಡೆ ಯಾವುದೇ ಪ್ರಾಣಹಾನಿಯಾದಂತ ವರದಿಯಾಗಿಲ್ಲ. ನೋಡಿ, ಇದೀಗ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ. ತಲೆಕೆಟ್ಟಂತ ಈ ಪಾಕಿಸ್ತಾನ ಈಗ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಕಂಗೆಟ್ಟು ಹೋಗಿದೆ ಈ ಪಾಕಿಸ್ತಾನ. ಇದೇ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಫಸ್ಟ್ ಮಾಡೋದು ಅವರೇ, ಆಮೇಲೆ ಭಯ ಬೀಳ್ತಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿ ಈಗ ಪಾಪಿ ಪಾಕಿಸ್ತಾನ ಇದೆ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಫೈರಿಂಗ್ ಆಗಿದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡು ಕಡೆ ಯಾವುದೇ ಪ್ರಾಣಹಾನಿಯಾದಂಥ ವರದಿಯಾಗಿಲ್ಲ. ಇದು ಕುಲ್ಗಾಮ್ನ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸಂಪೂರ್ಣವಾಗಿ ಮನೆಯನ್ನ ಉಡೀಸ್ ಮಾಡಲಾಗಿದೆ. ಈಗಾಗಲೇ ಯಾರು ಈ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಹ ಈ ಭಯೋತ್ಪಾದಕರ ಮನೆ ಉಡೀಸಾಗಿರುವಂತಹ ದೃಶ್ಯ ಇದು. ಸಂಪೂರ್ಣವಾಗಿ ಈಗ ಉಡೀಸಾಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. ಒಂದು ಕಡೆಯಲ್ಲಿ ಯಾವ ರೀತಿಯಾಗಿ ಇಂಡಿಯನ್ ಆರ್ಮಿಯವರು ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ, ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಪಾಕಿಸ್ತಾನವನ್ನ ತೊರೆದ ಪಾಕ್ ಸೇನಾ ಮುಖ್ಯಸ್ಥನ ಕುಟುಂಬ ಬ್ರಿಟನ್ಗೆ ಜನರಲ್ ಆಸಿಮ್ ಮುನೀರ್ ಕುಟುಂಬ ಶಿಫ್ಟ್ ಆಗಿದೆ. ಬ್ರಿಟನ್ನ ನ್ಯೂ ಜೆರ್ಸಿಗೆ ಆಸಿಮ್ ಫ್ಯಾಮಿಲಿ ಶಿಫ್ಟ್ ಆಗಿದೆ ಅಂತ